ಯಲಕುಂಟೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2025 ಮತ್ತು 26ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಗೌರವಾನ್ವಿತ ಸಂಘದ ಅಧ್ಯಕ್ಷರು ಶಿವಣ್ಣರವರು ಹಾಗೂ ಗೌರವಾನ್ವಿತ ಗಣ್ಯರು ಕೋಮಲ್ ನಿರ್ದೇಶಕರು ಕೆಕೆ ಮಂಜುನಾಥ್ ರೆಡ್ಡಿ ಮತ್ತು ಉಪವ್ಯವಸ್ಥಾಪಕರು ಕೆ ಮುನಿರಾಜು, ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಮತ್ತು ಅಣ್ಣಪ್ಪ ತಡಗೋಡ, ಗೌರವಾನ್ವಿತ ಕಾರ್ಯಕಾರಿ ಮಂಡಳಿ ಸದಸ್ಯರು, ಅಧ್ಯಕ್ಷರು ಶಿವಣ್ಣ, ಉಪಾಧ್ಯಕ್ಷರು ಗೋಪಾಲ್ ರೆಡ್ಡಿ, ನಿರ್ದೇಶಕರು ರಾಮಚಂದ್ರ ರೆಡ್ಡಿ, ವೈವಿ ನಾರಾಯಣಸ್ವಾಮಿ, ಎಂ ಬೈರಾರೆಡ್ಡಿ, ಮುನಿ ರತ್ನಮ್ಮ, ವೆಂಕಟಸ್ವಾಮಿ, ಚಿಕ್ಕರೆಡ್ಡಿ, ಚೆನ್ನರಾಯಪ್ಪ, ಶ್ರೀರಾಮಪ್ಪ, ನಾಗರತ್ನಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎಂ ಶ್ರೀನಿವಾಸ ರೆಡ್ಡಿ, ಹಾಲು ಪರೀಕ್ಷಕರು ರವಿಕುಮಾರ್, ಸಹಾಯಕರು ದೇವರಾಜ್ ಹಾಗೂ ಊರಿನ ಗ್ರಾಮಸ್ಥರು, ಗಣ್ಯರು, ಪ್ರಮುಖರು, ಜನಸಾಮಾನ್ಯರು ಭಾಗವಹಿಸಿ ಈ ದಿನ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ನಿರ್ದೇಶಕರು ಮತ್ತು ಕಾರ್ಯದರ್ಶಿಗಳು ಡೈರಿ ಅಭಿವೃದ್ಧಿ ಹಾಗೂ ಸೌಲಭ್ಯಗಳ ಬಗ್ಗೆ ಸಲಹೆ ಸೂಚನೆಗಳು ತಿಳಿಸಿದರು. ಈ ದಿನ ಕಾರ್ಯಕ್ರಮ ಬಂದಿರುವ ಎಲ್ಲರಿಗೂ ಡೈರಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಕೃತಜ್ಞತೆ ವ್ಯಕ್ತಪಡಿಸಿದರು. ಕಲ್ಲೂರು ರತ್ನಪ್ಪನವರೇ, ಈ ಊರಿನ ಉಪಾಧ್ಯಕ್ಷರಾದ ಗೋಪಾಲ್ ರೆಡ್ಡಿ ಅವರೇ, ಎಲ್ಲ ನಿರ್ದೇಶಕರೇ ಮತ್ತು ಎಲ್ಲ ಫಲಾನುಭವಿಗಳೇ, ಈ ದಿವಸ ನಾವು ಸಾಮಾನ್ಯ ಸಭೆ ವರ್ಷಕ್ಕೋಸ್ಕರ ಹಿಡ್ಕೊಂಡು ಹೋಗ್ತಾ ಇದೆ. ನಮ್ದು ಹಾಲು ಚೆನ್ನಾಗಿ ಗೊತ್ತಾಯ್ತು ಈಗ, ಮತ್ತೆ ಫ್ಯಾಟ್ಗಳು ಚೆನ್ನಾಗಿ ಬರ್ತಾ ಇದೆ. ನಮಗೆ ಬೋನಸ್ ಕಡಿಮೆ ಬರ್ಬೋದು, ಆದ್ರೆ ಫ್ಯಾಟ್ ಇಂದ ನಮ್ಗೆ ಆವತ್ತು ನಮ್ಮ ಹಾಲಿಗೆ ಫ್ಯಾಟ್ ಮೇಲೆ ರೇಟ್ ಕೊಡೋದ್ರಿಂದ ನಮ್ಮ ಲೀಟರ್ಗೆ 4 ರೂಪಾಯಿ 5 ರೂಪಾಯಿ ಆವತ್ತೇ ನಮ್ಗೆ ಕೈಗೆ ಬರ್ತಾ ಇದೆ. ನಾವು ಇದಕ್ಕೆ ಕಾಯಂಗಿಲ್ಲ, ಬೋನಸ್ ಕಾಯೋ ಅವಶ್ಯಕತೆ ಇಲ್ಲ. ಅದರಿಂದ ನಮ್ಮೂರು ಚೆನ್ನಾಗಿ ಬರ್ತದೆ. 4.1 ಅಂದ್ರೆ 42 ರೂಪಾಯಿ ನಮಗೆ ದುಡ್ಡು ಬರ್ತಾ ಇದೆ. ಅದು ತುಂಬಾ ಒಳ್ಳೆಯ ವಿಷಯ. ಯಾಕಂದ್ರೆ ರೇಟ್ ಕೊಡೋದ್ರಿಂದ ಅನುಕೂಲ ಆಗ್ತದೆ. ಮತ್ತೆ ಹಸುಗಳು ಯಾರಾದ್ರೂ 2-3 ಇಟ್ಕೊಂಡು 15-20 ಆಗ್ತಾ ಇದ್ರೆ ಅದ್ರ ಜೊತೆಗೆ ಒಂದು ಎಮ್ಮೆ ಇಟ್ಕೊಂಡ್ರೆ ಆ ಎಮ್ಮೆ ಅದಕ್ಕೆ ಕಲಬೆರಕೆ ಮಾಡ್ಕೊಂಡ್ರೆ ಎಲ್ಲ 21 ರೂಪಾಯಿ 28 ಪೈಸೆಗಳಷ್ಟು ಅಲ್ಲಿಂದ ಖರೀದಿ ಮಾಡಿರೋದು. ಇದನ್ನ ಒಕ್ಕೂಟಕ್ಕೆ ಮಾರಾಟ ಮಾಡಿದಾಗ ಒಕ್ಕೂಟದಿಂದ ಬಂದಿರತಕ್ಕಂಥದ್ದು 87,60,911 ರೂಪಾಯಿ 61 ಪೈಸೆಗಳಷ್ಟು ಬಂದಿರತಕ್ಕಂಥದ್ದು. ಹಾಗೆ ಸ್ಥಳೀಯ ಹಾಲು ಮಾರಾಟ 32,060 ರೂಪಾಯಿ, ಸ್ಯಾಂಪಲ್ ಹಾಲು ಮಾರಾಟ 61,772 ರೂಪಾಯಿಗಳಷ್ಟು. ಒಟ್ಟು ವ್ಯಾಪಾರ ಲಾಭಾಂಶ 6,17,678 ರೂಪಾಯಿ 33 ಪೈಸೆಗಳಷ್ಟೇ, ಅಂದ್ರೆ 8% ಅಷ್ಟು ಬಂದಿರತಕ್ಕಂಥದ್ದು ವ್ಯಾಪಾರ ಲಾಭಾಂಶ. ಈ ಲಾಭಾಂಶದಲ್ಲಿ ಸಂಘದ ಒಂದು ವರ್ಷ ಪೂರ್ತಿ ಅಲ್ಲ, ಒಂದು ಪ್ರತಿದಿನದ ಆಡಳಿತಾತ್ಮಕ ದೈನಂದಿನ ವೆಚ್ಚಗಳು ಸಂಘದಲ್ಲಿ ಸಿಬ್ಬಂದಿ ವೇತನಕ್ಕಾಗಿ 2,21,000, ಸ್ಟೇಷನರಿ 8,521 ರೂಪಾಯಿಗಳಷ್ಟು, ವಿದ್ಯುತ್ ವೆಚ್ಚ 6,374 ರೂಪಾಯಿ, ಪ್ರಯಾಣ ಭತ್ಯೆ 6,910 ರೂಪಾಯಿ, ಕಂಪ್ಯೂಟರ್ ಬಿಲ್ ವೆಚ್ಚಕ್ಕಾಗಿ 5,510 ರೂಪಾಯಿಗಳಷ್ಟು, ಆಡಿಟ್ ಟೈಪಿಂಗು 10,000, ಹಾಗೆ ರಿಪೇರಿ ವೆಚ್ಚ ಮತ್ತು ಇತರೆ ವೆಚ್ಚ. ಸೇವಾ ಸಿಬ್ಬಂದಿಗೆ ನೀವು ನವೀಕರಣಕ್ಕಾಗಿ 7,510 ರೂಪಾಯಿಗಳಷ್ಟು, ವಾರ್ಷಿಕ ಸಾಮಾನ್ಯ ಸಭೆಯ ವೆಚ್ಚ 33,500 ರೂಪಾಯಿ, ಸಮವಸ್ತ್ರ 6,058, ಹಾಗೆ ಎಐ ಬಾಬತ್ತು 3,600 ರೂಪಾಯಿಗಳು. ಒಟ್ಟು 3,22,000 ರೂಪಾಯಿಗಳಷ್ಟು ಖರ್ಚು ಹೋಗ್ತಾ ಉಳಿಕೆ ಆಗಿರ್ತಕ್ಕಂಥ ನಿವ್ವಳ ಲಾಭಾಂಶ 2,56,997 ರೂಪಾಯಿ 33 ಪೈಸೆಗಳಷ್ಟು ಈ ಒಂದು ವರ್ಷದಲ್ಲಿ ಉಳಿಕೆ ಆಗಿರ್ತಕ್ಕಂಥ ನಿವ್ವಳ ಲಾಭಾಂಶ. ಈ ನಿವ್ವಳ ಲಾಭಾಂಶವನ್ನ ಸಹಕಾರ ಸಂಘಗಳ 1959 ಬೈಲಾರೀತಿಯ ನಾವು ಲಾಭವನ್ನು ವಿಂಗಡಣೆಯನ್ನು ಮಾಡಿದಾಗ ಆಪದ್ದನ ನಿಧಿಗೆ 25% ರಿಸರ್ವ್ ಇರ್ತಕ್ಕಂಥದ್ದು, ಆಪದ್ದನ ನಿಧಿಗೆ 64,249 ರೂಪಾಯಿ, ಸಹಕಾರ ಶಿಕ್ಷಣ ನಿಧಿಗೆ 2% 3,854, ಕಟ್ಟಡ ನಿಧಿ 10% 18,889 ರೂಪಾಯಿ, ಶೇರ್ ಡಿವಿಡೆಂಡ್ 1,468 ರೂಪಾಯಿಗಳಷ್ಟು, ಹಾಗೆ 1,000, ಸ್ಕೇಲ್ ಮತ್ತು ಇತರೆ ವೆಚ್ಚಗಳ ನವೀಕರಣಕ್ಕಾಗಿ 2,000 ರೂಪಾಯಿಗಳಷ್ಟು, ಎಎಂಸಿಯು ಸರ್ವಿಸ್ ಚಾರ್ಜ್ಗಾಗಿ 3,000, ವಿದ್ಯುತ್ ವೆಚ್ಚಕ್ಕಾಗಿ 7,000 ರೂಪಾಯಿಗಳಷ್ಟು, ಪ್ರಯಾಣ ಭತ್ಯಕ್ಕಾಗಿ 7,500 ರೂಪಾಯಿ, ಬ್ಯಾಂಕ್ ವೆಚ್ಚಕ್ಕಾಗಿ 1,000 ರೂಪಾಯಿ, ಹಾಗೆ ಆಡಿಟ್ ಟೈಪಿಂಗ್ ಆಗಿ 12,000, ಇತರೆ ವೆಚ್ಚಗಳಿಗಾಗಿ 15,000, ಸಾಮಾನ್ಯ ಸಭೆಯ ವೆಚ್ಚಕ್ಕಾಗಿ 35,000, ಸಮವಸ್ತ್ರ 5,000 ರೂಪಾಯಿಗಳಷ್ಟು, ದಿನಪತ್ರಿಕೆ ಮತ್ತು ವಾರಪತ್ರಿಕೆಗಳಿಗಾಗಿ 2,000 ರೂಪಾಯಿಗಳಷ್ಟು, ಎಐ ಬಾಬತ್ತು 3,600, ತರಬೇತಿ ವೆಚ್ಚಕ್ಕಾಗಿ 8,000 ಹಾಗೂ ಪೂಜೆ ಮತ್ತು ಇತರೆ ವೆಚ್ಚಗಳಿಗೆ 2,000 ರೂಪಾಯಿಗಳು. ಒಟ್ಟು 3,52,100 ರೂಪಾಯಿಗಳಷ್ಟು ಮುಂದಿನ ಒಂದು ವರ್ಷಕ್ಕೆ ಬಜೆಟ್ ಅನ್ನ ಈ ಸಭೆಯ ಮುಖಾಂತರ ತಾವೆಲ್ಲನು ಅನುಮೋದನೆಯನ್ನ ಸೂಚಿಸಬೇಕು. 65% 1,09,547 ರೂಪಾಯಿ 71 ಪೈಸೆ. ಸಿಬ್ಬಂದಿ ಬೋನಸ್ಸು 10% 16,853 ರೂಪಾಯಿಗಳಷ್ಟು. ದಾನ ಧರ್ಮ ನಿಧಿ 16,853 ರೂಪಾಯಿ. ಹಾಗೆ ರಾಷ್ಟ್ರ ಅಭಿವೃದ್ಧಿ ನಿಧಿ, ಸಿಬ್ಬಂದಿಯ ನೌಕರರ ವಿಮಾ ನಿಧಿಗೆ ಹಾಗೂ ಸಹಕಾರ ಶಿಕ್ಷಣ
ಮತ್ತು ಸಹಕಾರ ಅಭಿವೃದ್ಧಿ ನಿಧಿಗೆ ತಲಾ 5% ಹಂಗೆ 8,426.75 ಸೊ ಒಟ್ಟಾರೆಯಾಗಿ ಒಂದು 100 ರೂಪಾಯಿಗಳಷ್ಟು ಏನು ಸಂಘಕ್ಕೆ ಹಾಲು ಸರಬರಾಜು ಮಾಡಿರ್ತಕ್ಕಂಥ ಉತ್ಪಾದಕರಿಗೆ ₹1.37 ಈ ವರ್ಷ ಬಂದಿರತಕ್ಕಂಥ ಬೋನಸ್. ಆನಂತರ ಮುಂದುವರೆದವಾಗಿ ಏನು ಈ ವರ್ಷ 3,22,000 ರೂಪಾಯಿಗಳಷ್ಟು ಖರ್ಚಾಗಿದೆ, ಅದೇ ರೀತಿಯಾಗಿ ಮುಂದಿನ ಒಂದು ವರ್ಷಕ್ಕೆ ಅಂದಾಜು ಬಜೆಟ್ ಅನ್ನ ಮಂಜೂರು ಈ ಸಭೆ ಮುಖಾಂತರ ತಾವೆಲ್ಲ ಅಪ್ರೂವಲ್ ಕೊಡ್ಬೇಕು. ಫ್ಯಾಟ್ ನಿಮ್ ಚೆನ್ನಾಗಿದೆ, ಮಿಲ್ಕಿಂಗ್ ಮಿಷಿನ್ ಹಾಕ್ಸೋಣ ಅಂತ ಹೇಳಿ ಸುಮಾರು ದಿನದಿಂದ ಅನ್ಕೊಳ್ತಾ ಇದ್ದೀವಿ. ಜಾಗ ವ್ಯವಸ್ಥೆ ಮಾಡಿರ್ತಾ ಲಾಸ್ಟ್ ಟೈಮ್ ಕೂಡ ಮಂಜಣ್ಣವರು ಹೇಳಿದ್ರು ಜಾಗ ವ್ಯವಸ್ಥೆ ಮಾಡ್ಕೊಡಿ, ಅದಕ್ಕೆ ಏನ್ ಬೇಕು ಸಹಾಯ ಮಾಡ್ಕೊಡ್ತೀವಿ ಅಂತ. ಈಗ ಅಲ್ಲಿ ಎಲ್ಲರೂ ಕೂಡ ಏನಾಗಿದೆ, ಯಾರ ಕೈಯಲ್ಲೂ ಈಗ ಹಾಲು ಕರೀಲಿಕ್ಕೆ ಆಗೋದಿಲ್ಲ. ಹಂಗಂತ ನೀವು ಪ್ರತಿ ಮನೆ ಹತ್ರ ಮಿಲ್ಕಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ. ಡೈರಿ ಹತ್ರ ಹಾಕ್ಬಿಟ್ರೆ ಈಗ ಒಂದು ಹಸು ಕೂಡ ಬಿಡದೆ ಎಲ್ಲ ಸುಮಾರು 70-80 ಹಸುಗಳು ಅಗ್ರಹಾರದಲ್ಲಿ ಡೈರಿ ಹತ್ರ ಬಂದು ಹಾಲು ಕರೀತವೆ. ಆ ವ್ಯವಸ್ಥೆ ಇವತ್ತು ಸಾಮೂಹಿಕ ಹಾಲು ಕರೆಯುವ ಯಂತ್ರಗಳನ್ನ ನಾವು ಹಾಕ್ಲಿಕ್ಕೆ ತಯಾರಿದ್ದೇವೆ. ನಿರ್ದೇಶಕರು ಕೂಡ ಕಳೆದ ವರ್ಷ ಹೇಳಿದ್ದಾರೆ ತಮಗೆ, ನೀವು ಜಾಗ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡಿ ದಯವಿಟ್ಟು. ಹತ್ರದಲ್ಲಿ ಸುತ್ತಮುತ್ತ ಎಲ್ಲಾದ್ರೂ ಒಂದು 20-20 ಇದ್ರು ಸಾಕಲ್ಲಿ. ನಾವು ಒಂದು 6 ಬಕೆಟ್ ಆದ್ರೂ ಹಾಕ್ಬೋದು, 8 ಬಕೆಟ್ ಆದ್ರೂ ಹಾಕ್ಬೋದು. ಸುಮಾರು 4.5 ಲಕ್ಷ ಅದಕ್ಕೆಲ್ಲ ಒಕ್ಕೂಟದಿಂದ ಉಚಿತವಾಗಿ ಕೊಡ್ತೀವಿ. ಸಿವಿಲ್ ಕೆಲಸಕ್ಕೆ ಕಾಮಗಾರಿಗಳಿಗೂ ಕೂಡ 50,000 ಒಕ್ಕೂಟದಿಂದ ಕೊಡಿಸ್ಕೊಡ್ತೇವೆ. ಸೊ ನಿಮ್ಗೆ ಇಲ್ಲಿ ಮಿಲ್ಕಿಂಗ್ ಮಿಷನ್ಸ್ ಹಾಕಿದಾಗ ಹಸುಗಳು ನಿಮ್ಗೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ಬೇರೆ ಇತರೆ ವ್ಯವಸಾಯದಲ್ಲಿ ಟೊಮಾಟೊ ಆಗ್ಬೋದು, ಬೇರೆ ಮಾವಿನ ಹಣ್ಣು ಆಗ್ಬೋದು, ಎಲ್ಲಾನು ಕೂಡ ರೈತರಿಗೆ ಸಾಕಷ್ಟು ತೊಂದರೆ ಕೊಟ್ಟಿದೆ. ಯಾರು ಕೂಡ ಲಾಭ ಗಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಈಗ ಈ ಒಂದು ಉದ್ದಿಮೆನ ನೆಚ್ಕೊಳ್ತಾ ಇದ್ದಾರೆ ಜನಗಳು, ಹಸುಗಳು ಜಾಸ್ತಿ ಖರೀದಿ ಮಾಡ್ತಾ ಇದ್ದಾರೆ. ನೀವು ಕೂಡ ಅಷ್ಟೇ ಉತ್ತಮವಾದ ಒಕ್ಕೂಟದಿಂದ ಎಲ್ಲಾ ರೀತಿಯಾದಂತ ಕಡ್ಡಿ ಸಿಗುತ್ತೆ, ಮೇವಿನ ಕಡ್ಡಿಗಳು, ಮೇವಿನ ಬೀಜಗಳು ಸಿಗುತ್ತೆ. 1 ಎಕರೆ 2 ಎಕರೆ ಜಮೀನು ಇರುವಂತವರು ಮೇವಿನ ಕಡ್ಡಿನ ಸ್ವಲ್ಪ ಮತ್ತೆ ಮೇವಿನ ಬೀಜನ ಹಾಕೊಂಡು ಮೇವು ಅಭಿವೃದ್ಧಿ ಮಾಡಿಕೊಂಡು ತದನಂತರ ನೀವು ಹಸುಗಳಿಗೆ ಈ ರೀತಿ ಶ್ರೀನಿವಾಸ ತಾಲೂಕಿನ ನಿರ್ದೇಶಕರಾದಂತ ಕೆ ಮಂಜಣ್ಣನವರ ಸಭೆಗೆ ಆಗಮಿಸಿದ್ದಾರೆ. ಕೋಲಾರ ಆಲೂಕೂಟ ಶ್ರೀನಿವಾಸ ಉಪವ್ಯವಸ್ಥಾಪಕ ಶ್ರೀನಿವಾಸ ತಾಲೂಕಿನ ವಿಸ್ತೀರ್ಣಾಧಿಕಾರಿಗಳಾದ ಯಶವಂತ ಸಾಹೇಬ್, ಶ್ರೀನಿವಾಸ ವಿಸ್ತೀರ್ಣಾಧಿಕಾರಿಗಳಂತ ಅಣ್ಣಂ ಸಾಹೇಬ್, ಅದೇ ರೀತಿಯಾಗಿ ನಮ್ಮ ಸಂಘದ ಎಲ್ಲಾ ನಿರ್ದೇಶಕರನ್ನು ಮೊಬೈಲ್ ನಂಬರ್ ಎಲ್ಲ ರಿಜಿಸ್ಟರ್ ಮಾಡಿದ್ರೆ ಇಲ್ಲಿ ನಿಮ್ ಮೊಬೈಲ್ ನಂಬರ್ಗೆ ಅಮೌಂಟ್ ಪ್ಲಸ್ ಲೀಟರ್ಸ್ ಕೂಡ ನಿಮ್ಗೆ ಮೆಸೇಜ್ ಮಾಡ್ಬೋದು ಆ ಶಿಫ್ಟ್ ಆಗ್ಲೇ. ಅಷ್ಟು ಇವತ್ತು ಟೆಕ್ನಾಲಜಿ ನಮ್ಮ ಒಕ್ಕೂಟದ ವತಿಯಿಂದ ಆಗ್ಬೋದು ಅಥವಾ ಕರ್ನಾಟಕ ಕಹಾಮದಿಂದ ಆಗ್ಬೋದು ಎಲ್ಲ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಎಲ್ಲಾ ಸೌಲಭ್ಯಗಳನ್ನು ಕೂಡ ಒಕ್ಕೂಟದ ತಂದು ಕೊಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಒಕ್ಕೂಟದ ಎಲ್ಲಾ ಸೌಲಭ್ಯಗಳು ನೀವು ಬಳಸ್ಕೋಬೇಕು.